ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ ಕುಯ್. ನನ್ನ ಸುದ್ದಿ ಮಾಧ್ಯಮಕ್ಕೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನ್ಯೂಮರಾಲಜಿ ಅಂದರೆ ಸಂಖ್ಯಾಶಾಸ್ತ್ರ, ನಮ್ಮ ಜೀವನದಲ್ಲಿ ಅಂಕಿಗಳು ಯಾವ ರೀತಿ ಪ್ರಭಾವ ಬೀರುತ್ತವೆ, ಕೆಎಸ್ಆರ್ಟಿಸಿ ನೌಕರರಿಗೆ ಇದರ ಅಗತ್ಯ ಇದೆಯೇ ಮತ್ತು ಕೆಲವು ತೊಂದರೆಗಳಿಗೆ ಪರಿಹಾರ ಹುಡುಕಬಹುದು ಅನ್ನೋದರ ಬಗ್ಗೆ ಇಂದಿನ ವಿಡಿಯೋ ಇರುತ್ತದೆ. ಇದನ್ನು ನೀವು ಕೊನೆಯ ತನಕ ನೋಡ್ರಿ ಮತ್ತು ಇದರ ಉಪಯೋಗವನ್ನ ಪಡೆಯುತ್ತದೆ. ನ್ಯೂಮರಾಲಜಿ ಅಂದರೇನು? ಅದರ ಸಂಖ್ಯಾಶಾಸ್ತ್ರ. ಪ್ರತಿ ಜನ್ಮ ದಿನಾಂಕದಲ್ಲಿ ಅಡಗಿರುವ ಅಂಕಿಗಳನ್ನ ನಾವು ಅವರ ಮನಸ್ಥಿತಿ, ಹಣದ ಭಾಗ್ಯ, ಆರೋಗ್ಯ, ಜೀವನದ ದಿಕ್ಕುಗಳನ್ನು ತೋರಿಸುತ್ತದೆ. ಪ್ರತಿ ವ್ಯಕ್ತಿಯ ಜೀವನದಲ್ಲಿ ಒಂದು ಮೂಲಾಂಕ, ಲೈಫ್ ಪಾತ್ ನಂಬರ್ ಮತ್ತು ಒಂದು ಭಾಗ್ಯಾಂಕ, ಡೆಸ್ಟಿನಿ ನಂಬರ್ ಇರ್ತದ. ಲೋಸೋ ಗ್ರೇಡ್ ಪ್ರಕಾರ ಚಾರ್ಟ್ ತಯಾರಿ ಮಾಡಿಕೊಳ್ಳಬೇಕು. ಚಾರ್ಟ್ ಹೀಗಿರ್ತದೆ: 4, 9, 2, 3, 5, 7, 8, 1, 6. ಇದು 9ರ ಕಾಲಮ್. ನೀವು ಚಾರ್ಟ್ ನಂಬರ್ ಹಾಕೋಬೇಕು. 4, 9, 2 ಮೆಂಟಲ್ ಪ್ಲೇನ್ ಅಂತೇವೆ ನಾವು. 3, 5, 7 ಇದಕ್ಕೆ ಎಮೋಷನಲ್ ಪ್ಲೇನ್ ಅಂತೇವೆ ನಾವು. ಪ್ರಾಕ್ಟಿಕಲ್ ಪ್ಲೇನ್ 8, 1, 6 ಪ್ರಾಕ್ಟಿಕಲ್ ಪ್ಲೇನ್ ಅಂತೇವೆ. ಹೀಗೆ ವರ್ಟಿಕಲ್ ಪ್ಲೇನ್ ನೋಡೋದಾದ್ರೆ 4, 3, 8 ಥಾಟ್ ಪ್ಲೇನ್, 9, 5, 1 ವಿಲ್ ಪ್ಲೇನ್, 2, 7, 6 ಆಕ್ಸಲ್ ಪ್ಲೇನ್ ಅಂತೇವೆ ನಾವು. ಓಕೆ, ಈಗ ನಮ್ಮ ಜನ್ಮ ದಿನಾಂಕದ ಮೂಲಾಂಕ ಮತ್ತು ಭಾಗ್ಯಾಂಕ ಹೆಂಗ್ ಕಂಡುಹಿಡಿಯುವುದು ನೋಡೋಣ. ನೀವು ಉದಾಹರಣೆಗೆ ಒಂದು ಜನ್ಮ ದಿನಾಂಕನ 15, 2, 1963 ಎಂದು ಹಿಡಿಯೋಣ. ಈಗ ಜನ್ಮ ದಿನಾಂಕ 1 + 5 ಇದನ್ನು ಕೂಡಿಸಿದರೆ 6 ಆಗುತ್ತದೆ. ಇದು ಮೂಲಾಂಕ ಅಂತ ಕರೆಯುತ್ತೇವೆ. ಮತ್ತು ಜನ್ಮ ದಿನಾಂಕವನ್ನು ಪೂರ್ಣವಾಗಿ ಒಟ್ಟುಗೂಡಿಸಬೇಕು. 1, 5, 2, 1, 9, 6, 3 ಎಲ್ಲ ಕೂಡಿಸಿದರೆ ಒಂದಂಕಿವರೆವರೆಗೆ ನಾವು ಕೂಡಿಸ್ಬೇಕು. 9 ಆಗ್ತದೆ ಭಾಗ್ಯಾಂಕ. ಇದಕ್ಕೆ ನಾವು ಕ್ವೀನ್ ನಂಬರ್ ಅಂತೇವೆ. ಈಗ ಇದರ ಜನ್ಮ ದಿನಾಂಕದ 9 ಬಂತು. ಓಕೆ, ನನ್ನ ಹೆಸರಿನ ಅಂಕೆ ಚಾರ್ಟ್ ಪ್ರಕಾರ ನನ್ನ ಹೆಸರು ಹನುಮಂತ ಐತಂತಿ ಕೊಟ್ಟು. ನನ್ನ ಹೆಸರು ಹನುಮಂತ ಅಂದ್ರೆ ಅದರ ನಂಬರ್ ಚಾರ್ಟ್ ಬೇರೆ ಇರ್ತದೆ. ಆ ಚಾರ್ಟ್ ಪ್ರಕಾರ 4 ಬರ್ತದ. ಅಂದ್ರೆ ನಾನು ಕೆಲಸದ ವಿಚಾರದಲ್ಲಿ ಕರ್ಮಶೀಲ, ನಾಯಕತ್ವ ಗುಣ ಇದ್ದವನು ಇದು ತೋರಿಸುತ್ತದೆ. ಮುಂದಿನ ವಿಡಿಯೋದಲ್ಲಿ ಜನ್ಮ ದಿನಾಂಕವನ್ನ ಓಶೋ ಗ್ರಿಡ್ನಲ್ಲಿ ಹೇಗೆ ನಂಬರ್ಗಳನ್ನು ಹಾಕಬೇಕು ಅದನ್ನು ನಾನು ತಿಳಿಸಿಕೊಡ್ತೇನೆ. ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ಈ ವಿಡಿಯೋ ಇಂಪಾರ್ಟೆಂಟ್ ಇರ್ತದ, ಮೊನ್ನೆ ತನಕ ನೋಡ್ರಿ. ಮತ್ತೆ ಯಾರ ವಿಡಿಯೋ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಿಂಗ್ ನಂಬರ್ ಮತ್ತು ರಾಣಿ ನಂಬರ್ ಎಂದ್ರೇನು? ನ್ಯೂಮರಾಲಜಿಯಲ್ಲಿ ಕಿಂಗ್ ನಂಬರ್ ಎಂದರೆ ನಿಮ್ಮ ಶಕ್ತಿ, ಕಾರ್ಯನಿರ್ವಹಣೆ, ಧೈರ್ಯ, ನಾಯಕತ್ವ. ರಾಣಿ ನಂಬರ್ ಅಂದ್ರೆ ಸಹಾನುಭೂತಿ, ಕಾಳಜಿ, ಸಮತೋಲನ. ಈಗ ಈ ಡೇಟ್ ಆಫ್ ಬರ್ತ್ ನಲ್ಲಿ 6 ಕಿಂಗ್ ನಂಬರ್ ಬಂದ ಹೋರಾಟ, ಗೆಲುವಿನ ಶಕ್ತಿ ತೋರ್ತದ. ನಂಬರ್ 9 ಬಂದದ ರಾಣಿ ನಂಬರ್, ಪ್ರೀತಿ, ಹಣ, ಸೌಖ್ಯ, ಕಲಾತ್ಮಕ ಶಕ್ತಿ ಬರ್ತದ. ನನ್ನ ವಿಡಿಯೋಗೆ ನೀವು ಲೈಕ್ ಕೊಡ್ತಾ ಹೋಗಿ. ಇದು ನನ್ನ ಒಂದು ಪರ್ಸನಲ್ ರಿಕ್ವೆಸ್ಟ್. ಪರಿಹಾರ ಏನು? ಏನಾದ್ರೂ ತೊಂದರೆ ಆಗ್ತಿದ್ದಲ್ಲಿ ಕೆಎಸ್ಆರ್ಟಿಸಿ ನೌಕರರು ಮತ್ತು ಇತರೆ ಎಲ್ಲ ಜನರು ಈ ಕೆಳಗಿನ ಮಂತ್ರ ಜಪ ಮಾಡಿದ್ರೆ ಎಲ್ಲರಿಗೂ ಒಳ್ಳೆಯದಾಗ್ತದೆ. ಪ್ರತಿದಿನ ಬೆಳಿಗ್ಗೆ ನೀವು ಓಂ ಶ್ರೀಂ ಧನದಾಯೇ ನಮಃ 27 ಸಲ ಉಚ್ಚರಿಸಿ ಅಥವಾ 108 ಸಲ ಉಚ್ಚರಿಸಿ. ಆದರೆ ಈ ನಾಮಸ್ಮರಣೆಯನ್ನ, ಮಂತ್ರವನ್ನ ಅಥವಾ ಧ್ಯಾನವನ್ನ ಏನೋ ಆಗಲಿ ನೀವು ನಿಮ್ಮ ಭಾವದಿಂದ ಅದನ್ನ ಮಾಡ್ತಾ ಇರಬೇಕು ಅಂತ. ಕೇವಲ ನಂಬರಿಗಾಗಿ ನಾವು ಜಪಿಸಿದ್ರೆ ಅಲ್ಲ. ಈಗ 27 ಜಪಿಸಿ ಅಂತಂದ್ರೆ 27 ಭಾವ ಇಲ್ಲದೆ, ಪ್ರೀತಿ ಇಲ್ಲದೆ ಜಪಿಸಿದರೆ ಅದು ನಿಮಗೆ ತಾಕುವುದಿಲ್ಲ. ಯಾವುದೋ ಒಂದು ರಿಸಲ್ಟ್ ಬರಬೇಕಾದ್ರೆ
ಅದನ್ನ ನಿಮ್ಮ ಭಾವ ಅಕಸ್ಮಾತ್ ಒಂದಾದ್ರೂ ನೀವು ಮಂತ್ರವನ್ನು ಜಪಿಸಿದರೆ ಭಾವನೆಯಿಂದ ಪ್ರೀತಿಯಿಂದ ನಿಮ್ಮ ಅಂತಃಕರಣದಿಂದ ನೀವು ಭಗವಂತನನ್ನು ನೆನೆಸಿದರೆ ಅದನ್ನ ಭಗವಂತ ಯಾವತ್ತೂ ಬಿಡೋದಲ್ಲ. ಹಸಿರು ಮತ್ತು ಕಪ್ಪು ರಂಗದ ಪೆನ್ನು, ವಾಚು ಅಥವಾ ರಿಂಗ್ ಉಪಯೋಗಿಸಿ ಕೊಳ್ಳಬೇಕು. ಯಾರಿಗೆ 6 ಮತ್ತು 9 ಶುಭ. ನಮ್ಮ ಕೆಲಸಗಾರರು ನಮಗೆ ಏನಾದರೂ ಒಂದು ಬರ್ಬೇಕಂತ ನಿಮಗೆ ಅನಿಸಿದರೆ ನೀವು ಪ್ರತಿದಿನ ಅಫರ್ಮೇಷನ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಯೂನಿವರ್ಸ್, ನಾ ಚೆನ್ನಾಗಿದ್ದೇನೆ, ನನ್ನ ಕಡೆ ಹಣ ಬರ್ತಾ ಇದೆ ಅನ್ನಬೇಕು. ಹಣ ಬೇಕು ಅಂತ ನೀವು ಯೂನಿವರ್ಸಿಗೆ ಹೇಳ್ಬಿಡಿ. ನನ್ನ ಕಡೆ ಹಣ ಇದೆ ಅಂತ ಅನ್ನಿ. ಕೋರ್ಟ್ ಕೇಸ್ ಇದ್ರೆ ಕೋರ್ಟ್ ಕೇಸ್ ಗೆದ್ದಿದ್ದೇನಂತ ಹೇಳಿ, ಹಣ ಬರುವುದಿದ್ರೆ ಹಣ ಬಂದೈತಂತ ಹೇಳಿ. ಹೀಗೆ ನೌಕರರಿಗೆ ಈ ಶಾಸ್ತ್ರ ಅಗತ್ಯ ಇದೆಯೇ? ಹೌದು. KSRTC ನೌಕರರಾಗಲಿ, ಎಲ್ಲ ನೌಕರರಿಗಾಗಲಿ, ಎಲ್ಲ ಜನರಿಗೂ ಈ ಶಾಸ್ತ್ರದ ಅಗತ್ಯತೆ ಇದೆ ಅಂತ ನಾನು ಪ್ರತಿಪಾದಿಸುತ್ತೇನೆ. KSRTC ದಿನ ಸಾರ್ವಜನಿಕ ಸೇವೆ ತೊಡಗಿದ್ದಾರೆ. ಅವರು ಮನಸ್ಸು ಒತ್ತಡದಲ್ಲಿರ್ತಾರೆ. ಆ ಬೇರೆ ವೇತನ ಕಡಿಮೆ. ಈಗಾಗಲೇ ನೀವು ನ್ಯೂಮರಾಲಜಿಯನ್ನ ಅದರ ಒಳಗಿನ ಶಕ್ತಿಯನ್ನು ಅರಿತಿದ್ದರೆ ಸರಿಯಾದ ದರದಲ್ಲಿ ಮುಂದನೆ ಚಿಂತನೆ ಮಾಡಲು ಸಹಾಯ ಮಾಡ್ತದೆ. ನೀವು ಈಗ ನಿಮ್ಮ ವಯಸ್ಸು ಸಣ್ಣದಿರ್ತೈತಿ, ಅವಾಗಲೇ ನೀವು ನ್ಯೂಮರಾಲಜಿಯನ್ನು ಸ್ಟಡಿ ಮಾಡಿ ಏನಾದರೂ ತೊಂದರೆ ಇದ್ದರೆ ಸರಿಪಡಿಸುವ ಸಾಧ್ಯತೆ ಉಂಟು. ಮುಂದೆ ವಯಸ್ಸಾದ 60, 70, 80 ವರ್ಷ ಆದ್ಮೇಲೆ ನ್ಯೂಮರಾಲಜಿ ಬಗ್ಗೆ ತಿಳಿದುಕೊಂಡ್ರೆ ಅವಾಗ ಎಲ್ಲವೂ ಮೀರಿ ಹೋಗಿರ್ತದೆ. ಕಾರಣ ನೀವು ನ್ಯೂಮರಾಲಜಿಯನ್ನು ಅಭ್ಯಸಿಸೋದು ಒಳ್ಳೆಯದು. ಏನಾದರೂ ನ್ಯೂಮರಾಲಜಿ ಫ್ರೀಯಾಗಿ ನಾನು ಹೇಳಿಕೊಡ್ತೇನೆ. ನನಗೆ ನನ್ನ ನಂಬರ್ 9662 ನಂಬರಿಗೆ ಫೋನ್ ಮಾಡ್ರಿ. ಕೆಲವು ತೊಂದರೆ ಇದ್ದರೆ ನಿಮ್ಮ ಮೊಬೈಲ್ ಸಂಖ್ಯೆ ಬದಲಾಯಿಸಿ ಜೀವನವೂ ಬದಲಾಯಿಸಬಹುದು. ನಿಮ್ಮ ಬದುಕು ಬೆಳಗಲಿ, ಧನ, ಶಾಂತಿ, ಯಶಸ್ಸು ತುಂಬಲಿ. ನನ್ನ ವಿಡಿಯೋ ಲೈಕ್ ಮಾತ್ರ ಬಿಡಬೇಡಿ, ಕೊಡಿ. ಅಕ್ಷಯ ಕಾಲನಿಯಲ್ಲಿ ಒಂದು ಕ್ಲೌಡ್ ಕಿಚನ್ ಪ್ರಾರಂಭವಾಗಲ್ಲ. ಮತ್ತು ನೀವು ಝೊಮ್ಯಾಟೊ, ಸ್ವಿಗ್ಗಿ ಡೌನ್ಲೋಡ್ ಮಾಡ್ಕೋಬೇಕು. ಫುಡ್ ಅನ್ನು ತರಿಸ್ಕೊಳ್ರಿ. ಅವರ ನಂಬರ್ 9844096473 ಇರ್ತದ. ನನ್ನ ವಿಡಿಯೋಗೆ ಲೈಕ್ ಮಾಡ್ತಾ ಇರಿ. ಈಗ ಕಿಂಗ ಮತ್ತು ರಾಣಿ ನಾವು ಜನ್ಮ ದಿನಾಂಕನಲ್ಲಿ ಇದನ್ನು ಬಳಸ್ತೇವೆ. ಮೂಲಾಂಕಿಗೆ ಕಿಂಗ್ ಅಂತೇವೆ, ಭಾಗ್ಯಾಂಕಿಗೆ ರಾಣಿ ಅಂತೇವೆ. ಈಗ ಸಪೋಸ್ ಕಿಂಗ್ ನಂಬರ್ 9 ಇದ್ರೆ ಕೆಂಪು ಕಲ್ಲು, ಮುಂಗಾ, ಕೋರಲ್ ದಾನ ಮಾಡ್ಬೋದು. ರಾಣಿ ನಂಬರ್ 6 ಇದ್ರೆ ಹಸಿರು ಕಲ್ಲು, ಎಂಬ್ರಾಯ್ಡರ್ ರೂಢಿ ಮಾಡ್ಕೊಳ್ಬೋದು. ಅಥವಾ ರಿಂಗ್ ಮತ್ತು ಮಾಲೆಯಲ್ಲಿ ಧರಿಸಿದ ಧನ ಮತ್ತು ಮನಃಶಾಂತಿ ದೊರೆಯುತ್ತದೆ. ಅವರವರ ಜನ್ಮ ದಿನಾಂಕ ಪ್ರಕಾರ ಅವರ ಜನ್ಮ ದಿನಾಂಕವನ್ನು ಕಂಡುಹಿಡಿಯಬಹುದು. ಕೆಲವು ದೇಶವಿದ್ದಲ್ಲಿ ನಾವು ಸಿಂಪಲ್ ಹಣ ಖರ್ಚಾಗದೆ ಇರುವ ಕೆಲವು ಪರಿಹಾರಗಳನ್ನು ನೀಡುತ್ತೇನೆ. ನನ್ನ ನಂಬರಿಗೆ 9663278669 ಫೋನ್ ಮಾಡ್ರಿ. ತಮ್ಮ ಜನ್ಮ ದಿನಾಂಕದ ಮೇಲೆ ನಿಮ್ಮ ಜೀವನದ ಮೇಲೆ ಏನು ಪ್ರಭಾವ ಬೀರುತ್ತದೆ ನಾನು ಪರೀಕ್ಷಿಸೋಣ. ಹಾಗೆ ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡ್ತಾ ಇರಬೇಕು. ನಾವು ಎಲ್ಲಾ ಕಾರ್ಮಿಕ ಸಂಘಗಳು ಒಂದೇ ವೇದಿಕೆ ಬರಬೇಕು. ಸರ್ಕಾರ ಸಾರಿಗೆ ನೌಕರ ಬೇಡಿಕೆ ಬಗ್ಗೆ ಚಕಾರ ಹತ್ತುವುದಿಲ್ಲ. ನಿವೃತ್ತಿ ನೌಕರ ಬಗ್ಗೆ ಮೊತ್ತ ಬಿಡೋದ. ನಾವು ಫೈನಲ್ ಫಾರ್ಮ್ ರಚನೆ ಮಾಡಿಕೊಂಡು ಸರ್ಕಾರಕ್ಕೆ ಬೇಡಿಕೆ ಮತ್ತು ಹೋರಾಟ ಮಾಡಿದರೆ ಮಾತ್ರ ಸರ್ಕಾರ ನಮ್ಮ ಕಡೆ ಗಮನ ಕೊಡಲು ಸಾಧ್ಯ. ಜಂಟಿ ಕ್ರಿಯಾ ಸಮಿತಿ ಇದೇ 19ರಂದು ಫ್ರೀಡಂ ಪಾರ್ಕ್ನಲ್ಲಿ ಬೆಂಗಳೂರು ಚಲೋ ಪ್ರತಿಭಟನಾ ಹಮ್ಮಿಕೊಂಡಿದೆ. ಕಾರಣ ಎಲ್ಲರೂ ಫ್ರೀಡಂ ಪಾರ್ಕ್ ಬೆಂಗಳೂರು ಚಲೋಗೆ ಹೋಗಬೇಕು.
ಮತ್ತು ಎಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡೋರು. ಮತ್ತು ನಾನು ಈ ವಿಡಿಯೋ ಮುಖಾಂತರ ಸರ್ಕಾರಕ್ಕೆ ವಿನಂತಿ ಮಾಡಿಕೊಳ್ಳಂದ್ರೆ ಸಾರಿಗೆ ನೌಕರ ಬೇಡಿಕೆಗಳನ್ನು ಕೂಡಲೇ ಈಡೇರಿಸಿರಿ. ನನ್ನ ವಿಡಿಯೋ ನಿಮ್ಗೆ ಲೈಕ್ ಆಗಿದೆ, ಲೈಕ್ ಮಾಡ್ರಿ. ಮತ್ತು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗ್ರಿ. ಮುಂದಿನ ವಿಡಿಯೋಗಳಿಗೆ ನೋಟಿಫಿಕೇಶನ್ಗೆ ಚೆನ್ನಾಗಿ ಆಗ್ತಾವ. ಮತ್ತೊಮ್ಮೆ ನನ್ನ ವಿಡಿಯೋ ಒಂದು ಲೈಕ್ ಕೊಡ್ರಿ ಅಂತ ಕೇಳ್ಕೊಂಡು ನಾನು ಈ ವಿಡಿಯೋನ ಮುಗಿಸುತ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.